ಅನಿಮೇಶ್ಗೆ ಅವತ್ತು ಕೆಲ್ಸ ಹೋಗಿರುತ್ತೆ. ಅವನು ಆಫೀಸಿಂದ ಬಂದು ಆಚೆ ರೋಡಲ್ಲಿ ಕೂತಿರ್ತಾನೆ. ತುಂಬಾ ಕಷ್ಟಪಟ್ಟು ಕೆಲಸ ತಗೊಂಡೆ, ಈಗ ಅದು ಹೋಯ್ತು. ಹೊಸದಾಗಿ ಮದ್ವೆ ಆಗಿದೆ ನಂಗೆ, ಏನ್ ಮಾಡ್ಲಿ? ಆಗ ಅನಿಮೇಶ್ನ ಹೆಂಡತಿ ಸೀಮಾ ಕಾಲ್ ಮಾಡ್ತಾಳೆ. ಕಾರ್ ಯಾವಾಗ ತಗೋತಿದೀವಿ ನಾವು? ಕಾರ? ಈಗಿನ ಕಾರು? ನನ್ನ ಫ್ರೆಂಡ್ ಒಂದು ಹೊಸ ಕಾರ್ ತಗೊಂಡಿದ್ದಾಳೆ, ನೋಡಕ್ಕೆ ತುಂಬಾ ಸುಂದರವಾಗಿದೆ. ನನ್ಗೂ ಕಾರ್ ಬೇಕು. ಸೀಮಾ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಸೀಮಾ, ನಾ ಎಲ್ಲಿಂದ ಕಾರ್ ತರ್ಲಿ? ನನ್ಗದೆಲ್ಲ ಬೇಕಾಗಿಲ್ಲ. ಹೊಸ ಕಾರ್ ನಂಗೆ ಬೇಕು 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 ಅಂದ್ರೆ ಬೇಕು. ಸೀಮಾ ಫೋನ್ ಕಟ್ ಮಾಡ್ತಾಳೆ. ಅನಿಮೇಶ್ ಮತ್ತೆ ಸೀಮಾಗೆ ಮದ್ವೆ ಆಗಿ ಸ್ವಲ್ಪ ತಿಂಗಳಾಗಿರುತ್ತೆ. ಅವಳು ತುಂಬಾನೇ ಸ್ಟಬನ್ ಆಗಿದ್ಲು. ಯಾವಾಗ್ಲೂ ಏನೋ ಒಂದ್ ಬೇಕು ಅಂತ ಕೇಳ್ತಿರ್ತಾಳೆ. ಅನಿಮೇಶ್ಗೆ ಸೀಮಾನ ಮದ್ವೆ ಆಗೋದು ಇಷ್ಟ ಇರ್ಲಿಲ್ಲ, ಆದ್ರೆ ತಾಯಿ ಹೇಳಿದ್ರಿಂದ ಮದ್ವೆ ಮಾಡ್ಕೋತಾನೆ. ಮಗನೇ, ಈ ಹುಡುಗಿ ಮದ್ವೆಗೆ ಒಪ್ಕೊಂಡಿದ್ದಾಳೆ ಕಣೋ, ಮದ್ವೆ ಮಾಡ್ಕೋತೀಯಾ? ಆದ್ರೆ ಅಮ್ಮ, ನಂಗೆ ಸಂಬಳ ಜಾಸ್ತಿ ಇಲ್ಲ. ಏನಾಯ್ತು, ಹೆಂಡ್ತಿಗೆ 2 ಊಟ ಹಾಕಿದ್ರೆ ಸಾಕಾಯ್ತು. ಮದ್ವೆ ಮಾಡ್ಕೋ ಕಣೋ, ಇಲ್ಲಾಂದ್ರೆ ವಯಸ್ಸಾಗ್ಬಿಡುತ್ತೆ. ಅನಿಮೇಶ್ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಸೀಮಾನ ಮದ್ವೆ ಮಾಡ್ಕೋತಾನೆ. ಮದ್ವೆ ಆಗಿ 2 ದಿನದಲ್ಲಿ ಸೀಮಾ ಅನಿಮೇಶ್ ಹತ್ರ ಅಂತಾಳೆ, ನೀವಂತೂ ಮೊದಲನೇ ದಿನ ನನ್ಗೇನು ಗಿಫ್ಟ್ ಕೊಟ್ಟಿಲ್ಲ. ನನ್ ಫ್ರೆಂಡ್ಗಂತೂ ಅವ್ರ ಗಂಡ ಗಿಫ್ಟ್ ಕೊಟ್ಟಿದ್ದಾರೆ ಗೊತ್ತಾ? ಅದು ಸೀಮಾ, ಮದ್ವೆಗೆ ಎಷ್ಟು ಖರ್ಚಾಯ್ತಂದ್ರೆ ಅದಕ್ಕೆ ಏನೋ ಕೊಡಕ್ಕಾಗಿಲ್ಲ. ನೀನು ಚಿಂತೆ ಮಾಡ್ಬೇಡ, ನೆಕ್ಸ್ಟ್ ಮಂತು ನಾನು ಖಂಡಿತ ಗಿಫ್ಟ್ ಕೊಡ್ತೀನಿ. ನನ್ಗೆ ಗೋಲ್ಡ್ ಅಲ್ಲಿ ಒಂದ್ ಹಾರ ಬೇಕು. ಅದು ತುಂಬಾ ಕಾಸ್ಟ್ಲಿ, ಕಮ್ಮಿ ದುಡ್ಡಲ್ಲಿ ಕೊಟ್ರೆ ಆಗಲ್ವಾ? ಕಡಿಮೆ ದುಡ್ಡ? ನಾನೇನಾದ್ರೂ ನಿಮ್ಗೆ ಚೀಪಾಗಿ ಕಾಣಿಸ್ತಿದ್ದೀನ? ಅಯ್ಯೋ ದೇವ್ರೆ, ಎಂತ ಹುಡುಗನ್ನ ಮದ್ವೆ ಆಗ್ಬಿಟ್ಟಲ್ವಾ. ಎಷ್ಟೋ ಧನವಂತರೆಲ್ಲ ಬಂದ್ರು ನಂಗೆ. ಸರಿ ಸರಿ, ನಾನು ಪ್ರಯತ್ನ ಮಾಡ್ತೀನಿ, ಶಾಂತವಾಗಿರೋ. ಮಾರನೇ ದಿನ ಪೂರ್ತಿ ಸ್ಯಾಲರಿನ ಹಾಕಿ ಅವಳಿಗೋಸ್ಕರ ಒಂದು ಗೋಲ್ಡ್ ಚೈನ್ ಅನ್ನು ತಗೋತಾನೆ. ಅದನ್ನ ನೋಡಿ ಕೂಡ ಅವಳು ಹ್ಯಾಪಿಯಾಗಿಲ್ಲ, ಇನ್ನೂ ಜಾಸ್ತಿ ಬೇಕಾಗಿತ್ತು ಅವಳಿಗೆ. ಅವಳ ಫ್ರೆಂಡ್ಸ್ ಅಂತೂ ಯಾವಾಗ್ಲೂ ಏನೋ ಒಂದು ತಗೋತಿರ್ತಾರೆ. ಅದ್ರಿಂದ ಅದನ್ನ ನೋಡಿ ಸೀಮಾಗೆ ಕೂಡ ಅವ್ರ ತರ ಏನಾದ್ರೂ ತಗೋಬೇಕು ಅಂತ ಆಸೆ ಇತ್ತು. ಸೀಮನ ಆಸೆ ಪೂರ್ತಿ ಮಾಡೋದಕ್ಕೆ ಅವನು ಬ್ಯಾಂಕಿಂದ ಲೋನ್ ಬೇರೆ ತಗೋತಾನೆ. ಅವನ್ ಕೆಲ್ಸನೂ ಹೋಯ್ತು. ಇನ್ನೊಂದ್ ಕಡೆ ಸೀಮಾ ಹೊಸ ಗಾಡಿ ಬೇಕು ಅಂತ ಜಿದ್ ಮಾಡ್ತಿದ್ದಾಳೆ. ಅನಿಮೇಶ್ ಮನೆಗ್ ಬರ್ತಾನೆ. ಸೀಮನ್ ಜೊತೆಗೆ ಒಂದು ಜಗಳ ಶುರುವಾಗತ್ತೆ. ನೀವು ಗಾಡಿ ತಗೊಂಡಿಲ್ಲ ಅಂದ್ರೆ ನಿಮ್ಮನ್ ಬಿಟ್ಬಿಟ್ಟು ನನ್ನ ಅಮ್ಮನ್ ಮನೆಗ್ ಹೋಗ್ಬಿಡ್ತೀನಿ. ಸೀಮಾ, ಸ್ವಲ್ಪ ಅರ್ಥ ಮಾಡ್ಕೋ, ನನ್ ಕೆಲ್ಸ ಹೋಗ್ಬಿಟ್ಟಿದೆ, ಮನೆ ಖರ್ಚಿಗೂ ಕೂಡ ನಂತರ ದುಡ್ಡಿಲ್ಲ. ನನ್ಗ್ಯಾಕ್ ಬೇಕಿತ್ತು? ನನ್ನನ್ ಯಾಕೆ ಮದ್ವೆ ಮಾಡ್ಕೊಂಡ್ರಿ? ಮನೆ ನೋಡ್ಕೊಳಕ್ಕೆ ನಿಮ್ಗಾಗಲ್ಲ ಅಂದ್ರೆ ಮದ್ವೆ ಯಾಕೆ ಮಾಡ್ಕೊಂಡ್ರಿ? ಸೀಮಾ ಅವ್ರ ಅತ್ತೆ ಅಲ್ಲಿಗೆ ಬಂದು ಸೀಮಾಗೆ ಅರ್ಥ ಆಗೋ ತರ ಹೇಳಕ್ಕೆ ಟ್ರೈ ಮಾಡ್ತಾರೆ. ಸೊಸೆ ಈ ತರ ಜಿದ್ ಮಾಡೋದು ಒಳ್ಳೇದಲ್ಲ. ನನ್ ಮಗ ಟ್ರೈ ಮಾಡ್ತಿದಾನಲ್ವಾ, ನೀವ್ ಮಧ್ಯದಲ್ಲಿ ಮಾತಾಡ್ಬೇಡಿ. ನನ್ಗದೆಲ್ಲ ಬೇಕಾಗಿಲ್ಲ. ನನ್ಗೆ ಹೊಸ ಗಾಡಿ ಬೇಕು, ನನ್ ಫ್ರೆಂಡ್ಸ್ಗೆ ತೋರ್ಸಬೇಕು ನಾನು, ಅಷ್ಟೇ. ಸೀಮಾ ಅಡಿಗೆನೂ ಮಾಡೋದಿಲ್ಲ. ಸಾಯಂಕಾಲ ಸೀಮಾನ ಫ್ರೆಂಡ್ ಅವಳಿಗೆ ಕಾಲ್ ಮಾಡ್ತಾಳೆ. ಸೀಮಾ, ಇಲ್ಲಿ ನೋಡು, ನಾವು ಹೊಸ ಗಾಡಿ ತಗೊಂಡ್ವಿ, ನೀನೇ ಯಾವಾಗ ತಗೋತಿದ್ಯಾ? ನಾನು ಈ ತಿಂಗ್ಳು ತಗೋಬೇಕನ್ಕೊಂಡಿದೀನಿ. ನೋಡು ಎಷ್ಟು ಕಾಸ್ಟ್ಲಿ ಕಾರ್ನು, ನೀನ್ ನೋಡಿದ್ರೆ ಶಾಕ್ ಆಗ್ತೀಯ. ಇದನ್ನೆಲ್ಲ ಅನಿಮೇಶ್ ನೋಡ್ತಾ ಇರ್ತಾನೆ, ಮತ್ತೆ ಮನ್ಸಲ್ಲಿ ಯೋಚನೆ ಮಾಡ್ತಾನೆ. ಅಮ್ಮನ ಹತ್ರ ಹೇಳ್ದೆ ಮದ್ವೆ ಬೇಡ ಅಂತ, ಆದ್ರೆ ಬೇಕಂತಲೇ ಅಮ್ಮ ನಂಗ್ ಮದ್ವೆ ಮಾಡ್ಸಿದ್ರು. ಎಲ್ಲ ಕಷ್ಟ ನಂಗೆ, ಏನ್ ಮಾಡೋದು? ಕಾರ್ ಎಲ್ಲಿಂದ ತರ್ಲಿ? ಮಾರನೇ ದಿನ ಅವನು ಹೊಸ ಕೆಲ್ಸ ಹುಡುಕೊಂಡು ಹೋಗ್ತಾನೆ. 2-3 ಕಂಪನಿಯಲ್ಲಿ ಇಂಟರ್ವ್ಯೂ ಕೊಡ್ತಾನೆ, ಆದ್ರೆ ಎಲ್ಲೂ ಅವನ್ಗೆ ಕೆಲ್ಸ ಸಿಗಲ್ಲ. ಇಲ್ಲೋಡಿ, ಮಾರ್ಕೆಟಲ್ಲಿ ಈಗ ಕೆಲ್ಸ ಸಿಗ್ತಾನೆ ಇಲ್ಲ. ಅದು ಮಾತ್ರ ಅಲ್ಲದೆ ನಿಂಗೆ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ. ನಿಂಗೆ ಯಾವ ಕೆಲಸ ಕೊಡ್ಲಿ? ನಿಂಗೆ ಈ ಕೆಲಸ ಏನಕ್ಕೆ ಬೇಕು? ಮುಂಚೆ ಇದ್ದ ಕೆಲಸ ಕೂಡ ಹೋಗ್ಬಿಡ್ತು, ಅದಕ್ಕೆ ಸರಿ ಸರಿ, ಅರ್ಥ ಆಯ್ತು. ಆದ್ರೆ ಇಲ್ಲಿ ಆಫೀಸಲ್ಲಿ ಯಾವುದೇ ಕೆಲಸ ಇಲ್ಲ. ಸರ್, ಒಂದು ನೌಕರಿ ಮಾತ್ರ ನಂಗೆ ಕೊಟ್ಬಿಡಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿಂಗೆ ಗಾಡಿ ಓಡ್ಸಕ್ ಬರುತ್ತಾ? ಹಾ ಸರ್. ನಂಗೆ ಡ್ರೈವರ್ ಬೇಕಿತ್ತು. ನಾನು ನಿಂಗೆ ಡ್ರೈವರ್ ಕೆಲಸವನ್ನ ಕೊಡ್ತೀನಿ. ರಾತ್ರಿ ಗಾಡಿ ನಾನು ಮನೆಗೆ ತಗೊಂಡು ಹೋಗ್ಬೋದು. ಹಾ ಸರಿ ಸರ್. ಸರಿ, ನೌಕರಿ ಪಕ್ಕ. ಆದ್ರೆ ಬೆಳಿಗ್ಗೆ ಬೇಗ ಗಾಡಿ ತಗೊಂಡ್ ಬರ್ಬೇಕು. ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸ್ಗೆ ನನ್ನ ಬಿಡ್ಬೇಕು. ಅನಿಮೇಶ್ಗೆ ಏನ್ ಮಾಡೋದು ಗೊತ್ತಿಲ್ಲ. ಆಮೇಲೆ ಅವನಿಗೊಂದು ಐಡಿಯಾ ಬರುತ್ತೆ. ರಾತ್ರಿ ಅವನು ಬಾಸ್ನ ಮನೇಲಿ ಬಿಟ್ಮೇಲೆ ಕಾರ್ ಎತ್ಕೊಂಡು ಮನೆಗ್ ಹೋಗ್ಬಿಡ್ತಾನೆ. ಅದನ್ನ ನೋಡಿ ಸೀಮಾ ತುಂಬಾ ಸಂತೋಷ ಪಡ್ತಾಳೆ. ಅರೇ ವಾ, ತುಂಬಾ ಸುಂದರವಾಗಿದೆ ರೀ, ತುಂಬಾ ಸುಂದರವಾಗಿದೆ. ಹೌದು ಸೀಮಾ, ಕಾರ್ ಬೇಕು ಅಂತ ಹೇಳ್ತಾ ಇದ್ದಿಲ್ಲ, ಅದಕ್ಕೆ ಕಾರ್ ತಗೊಂಡು ಬಂದಿದ್ದೀನಿ. ನಮ್ಮ ಹೊಸ ಗಾಡಿ ತುಂಬಾ ಸುಂದರವಾಗಿದೆ. ಮಗನೇ, ನಿನಗೆ ಹೊಸ ಕೆಲ್ಸ ಸಿಕ್ತೇನೋ? ಹೌದಮ್ಮ, ಅದರಲ್ಲೇ ಗಾಡಿ ತಗೊಂಡೆ. ಬನ್ನಿ, ಈ ಗಾಡಿಯಲ್ಲಿ ನೀವು ಕುತ್ಕೊಳ್ಳಿ. ಅಮ್ಮನ ಮತ್ತೆ ಹೆಂಡತಿನ ಕಾರಲ್ಲಿ ಕೂರ್ಸ್ಕೊಂಡು ಅವನು ರೌಂಡ್ಸ್ ಹೊಡಕ್ ಶುರು ಮಾಡ್ತಾನೆ. ಅಮ್ಮನ್ಗೆ ಹೆಂಡತಿಗೆ ಸುಳ್ಳು ಹೇಳ್ತಾನೆ. ಅವಳು ವಿಡಿಯೋ ಕಾಲ್ ಮಾಡಿ ಫ್ರೆಂಡ್ಸ್ಗೆ ಕಾರ್ನ ತೋರಿಸ್ತಿರ್ತಾಳೆ. ನೋಡಿದ್ರಾ ಎಷ್ಟು ದೊಡ್ಡ ಕಾರ್, ತುಂಬಾ ಕಾಸ್ಟ್ಲಿ ಗೊತ್ತಾ? ಸೀಮಾ ಸಂತೋಷವಾಗಿರೋದನ್ನ ನೋಡಿ ಅವನಿಗೂ ಸಂತೋಷ ಆಗತ್ತೆ. ಆದ್ರೆ ಈ ಸುಳ್ಳಿಂದ ಯಾವತ್ತೋ ಒಂದಿನ ಅವ್ನ್ ಸಿಕ್ಕಾಕೋತಾನೆ ಅಂತ ಅವನು ಅನ್ಕೊಂಡಿರ್ಲಿಲ್ಲ. ಸ್ವಲ್ಪ ದಿನ ಮನೆ ತುಂಬಾ ಶಾಂತವಾಗಿತ್ತು. ಆಮೇಲೆ ಅವ್ರ ಫ್ರೆಂಡ್ ಕಾಲ್ ಮಾಡ್ತಾಳೆ. ಸೀಮಾ, ನಾವು ಶಾಪಿಂಗ್ ಹೋಗ್ತಿದೀವಿ, ನೀನು ಬರ್ತೀಯಾ? ಹಾ, ಕಾರ್ ತಗೊಂಡ್ ಬರ್ತೀನಿ. ಅವಳು ಕಾರ್ ಎತ್ಕೊಂಡ್ ಹೋಗ್ಬಿಡ್ತಾಳೆ. ಇನ್ನೊಂದ್ ಕಡೆ ಅನಿಮೇಶ್ ಅವರ ಬಾಸ್ ಕಾರ್ಗೋಸ್ಕರ ಪಾಪ ಕಾಯ್ತಾ ಇರ್ತಾರೆ. ಅರೆ, ಅನಿಮೇಶ್ ಇಷ್ಟೊತ್ತಿಗೆ ಬಂದಿರ್ಬೇಕು, ಅವನು ಇನ್ನೂ ಬಂದೇ ಇಲ್ವಲ್ಲ? ಬಾಸ್ ಅನಿಮೇಶ್ಗೆ ಕಾಲ್ ಮಾಡ್ತಾರೆ. ಅವನು ನಿದ್ದೆಯಿಂದ ಎದ್ದು ಆಚೆ ಬಂದು ನೋಡ್ತಾನೆ. ಅಮ್ಮ, ಗಾಡಿಯಲ್ಲಿ? ಅದು ಸೊಸೆ ಎತ್ಕೊಂಡು ಹೋಗಿದ್ದಾಳೆ ಮಗನೇ, ನೀನು ಬಸ್ಸಲ್ಲಿ ಹೋಗಾಯ್ತಾ? ಅಯ್ಯೋ ದೇವ್ರೆ, ಆ ಗಾಡಿ ಆಫೀಸ್ದಂತ ನಾನು ಹೇಗೆ ಹೇಳಿ? ಬಾಸ್ ಅವಳನ್ನ ತುಂಬಾನೇ ಬೈತಾರೆ. ನಿನ್ ದೆಸೆಯಿಂದ ನಾನು ಆಫೀಸಿಗೆ ಹೋಗಕ್ಕಾಗಿಲ್ಲ.
ಇನ್ನ ಕೆಲ್ಸದಿಂದ ತೆಗ್ದಾಕ್ತಾ ಇದ್ದೀನಿ. ಸಂಜೆ ಗಾಡಿನ ತಗೊಂಬಂದು ಕೀ ಕೊಟ್ಟು ಹೋಗು. ಮಧ್ಯಾಹ್ನ ಸೀಮಾ ಗಾಡಿ ಎತ್ಕೊಂಡ್ ಬರ್ತಾಳೆ. ಆಗ ಬ್ಯಾಂಕಿಂದ ಸ್ವಲ್ಪ ಜನ ಬರ್ತಾರೆ. ಇಲ್ಲಿ ಅನಿಮೇಶ್ ಯಾರು? ಹಾ, ನಾನೇ. ಏನು? ನೀವು ಬ್ಯಾಂಕ್ ಲೋನ್ನ ಕಟ್ಟಲೇ ಇಲ್ಲ. ಇದು ನಿನ್ ಗಾಡಿ ತಾನೆ, ಅದನ್ನ ತಗೊಂಡೋಗ್ತಾ ಇದ್ದೀವಿ. ಹಂಗಂತೇಳಿ ಆ ವ್ಯಕ್ತಿ ಗಾಡಿ ಎತ್ಕೊಂಡ್ ಹೋಗ್ಬಿಡ್ತಾನೆ. ಈಗೇನ್ ಮಾಡೋದು? ಎಲ್ಲ ಈ ರೀತಿ ಆಗ್ಬಿಡ್ತೆ. ಗಾಡಿ ಹೋಯ್ತು, ಕೆಲ್ಸನೂ ಹೋಗ್ಬಿಡ್ತು. ಕೆಲ್ಸ ಹೋಯ್ತಂತ ಅಂತಿದ್ದೀರಾ? ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ನೀವು? ಬಸ್ಸಲ್ಲಿ ಹೋಗ್ಬೋದಲ್ವಾ? ಅದು ಗಾಡಿ ನಮ್ಮ ಆಫೀಸಿಂದು. ನಾನು ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ. ಅನಿಮೇಶ್ ಅವ್ರಿಗೆ ಎಲ್ಲಾ ನಿಜಾನೂ ಹೇಳ್ತಾನೆ. ಪೊಲೀಸ್ನ ಹಿಡ್ಕೊಂಡು ಹೋಗುತ್ತೆ. ನಾನು ಜೈಲಲ್ಲಿ ಇರಬೇಕಾಗುತ್ತೆ. ಎಲ್ಲವೂ ನಿನ್ನಿಂದನೇ ಆಗಿದ್ದು. ನಿನ್ನ ಅತಿಯಾಸೆಯಿಂದ ನಾನೀಗ ಎಲ್ಲವನ್ನ ಕಳ್ಕೊತಾ ಇದ್ದೀನಿ. ಪೊಲೀಸ್ ಅಂದಿದ ತಕ್ಷಣ ಸೀಮಾ ತುಂಬಾ ಭಯಪಡ್ತಾಳೆ. ನನ್ನನ್ನ ಕ್ಷಮಿಸಿ, ನನ್ನ ಫ್ರೆಂಡ್ಸಿನ ಚಕ್ಕರಲ್ಲಿ ನಾನೇನೋ ತಪ್ಪು ಮಾಡ್ಬಿಟ್ಟೆ. ನೋಡಮ್ಮ, ನೀನು ಈ ಮನೆಯ ಸೊಸೆಗಳು ಮನೆಯನ್ನ ಸುರಕ್ಷಿತವಾಗಿ ನೋಡ್ಕೊಂಡು ಸಂಸಾರ ನಡ್ಸ್ಕೊಂಡೋಗ್ಬೇಕು. ಆದ್ರೆ ನಿನ್ನಿಂದ ಎಲ್ಲ ಹಾಳಾಗಿದೆ. ಸೀಮಾಗ ಅವಳು ಮಾಡಿರೋ ತಪ್ಪ ಅರ್ಥ ಆಗತ್ತೆ. ಅವಳ ಹತ್ರ ಇರುವ ಬಂಗಾರನೆಲ್ಲ ಮಾರಿ ಬ್ಯಾಂಕಿಂದ ಅವಳು ಗಾಡಿನ ವಾಪಸ್ ತರ್ತಾಳೆ. ಅನಿಮೇಶ್ ಬಾಸ್ ಮನೇಲಿ ಕಾರ್ ಬಿಡಕ್ಕಂತ ಹೋಗ್ತಾನೆ. ಆಮೇಲೆ ಸೀಮಾ ಕೂಡ ಜೊತೆಗೆ ಹೋಗ್ತಾಳೆ. ಸೀಮಾ ಅಳ್ತಾ ಇರೋದನ್ನ ನೋಡಿ ಅನಿಮೇಶ್ನ ಬಾಸ್ ಕೆಲ್ಸದಿಂದ ತೆಗೆಯೋದಿಲ್ಲ. ಮತ್ತೆ